ಲಿಟಲ್ ಹೇಗೆ ಡೈಪರ್ ಫ್ರೀ ಬೆಳಗ್ಗೆ ಆಗಲಿ ರಾತ್ರಿ ಆಗಲಿ ನಾನು ಲಿಟಲ್ ಹೇಗೆ ಡೈಪರ್ನ ಬಳಸೋದಿಲ್ಲ. ಇವನ್ ಐ ವಾಸ್ ಫಾಲೋಯಿಂಗ್ ಸೇಮ್ ವಿತ್ ಆದಿತ್ಯ. ನಂಗೆ ಡೈಪರ್ಸ್ ಅಂದರೆ ಆಗಲ್ಲ. ನನಗೇನು ಅನ್ಸುತ್ತೆ ಗೊತ್ತಾ, ಡೈಪರ್ಸ್ ಆರ್ ರಿಯಲಿ ಅಡಿಕ್ಷನ್. ಒಂದು ದಿನ ಹಾಕ್ತೀವಿ, ಅದು ನಮಗೆ ಅದನ್ನೇನು ಚೇಂಜ್ ಮಾಡಬೇಕಾಗಿಲ್ಲ ಫ್ರೀಕ್ವೆಂಟ್ ಆಗಿ. ಅರೌಂಡ್ ಒಂದು 4 hours 5 hours ವರ್ಗು ಆರಾಮಾಗಿರುತ್ತೆ, ಕೆಲಸ ಇರಲ್ಲ ಜಾಸ್ತಿ. ಸೊ ಅದು ಓಕೆ, ಇನ್ನೊಂದ್ಸಲ ಡೈಪರ್ ಹಾಕೋಣ, ನೆಕ್ಸ್ಟ್ ಟೈಮಿಂದ ಮಾಡೋಣ, ನೆಕ್ಸ್ಟ್ ಟೈಮಿಂದ ಬಟ್ಟೆ ಹಾಕೋಣ, ಆಗ್ತಾ 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 ಅದು ಒಂಥರ ಅಡಿಕ್ಷನ್ ಆಗ್ಬಿಡತ್ತೆ. ಇವನ್ ಐ ವಾಸ್ ಫೀಲಿಂಗ್ ದಟ್ ಓಕೆನಾ. ಇವನ್ ಅದಿತಿ ಟೈಮಲ್ಲಿ ಆ್ಯಂಡ್ ಲಿಟಲ್ ತುಂಬ ಜಾಸ್ತಿ ಮಳೆ ಬಂದಾಗ ನಾನು ಡೈಪರ್ ಹಾಕ್ತೀನ, ನೆಕ್ಸ್ಟ್ ನಾಳೆಗೆ ನನಗೆ ಬಟ್ಟೆಗೆ ಸ್ವಿಚ್ ಆಗೋದಕ್ಕೇನೆ ಆಗೋದಿಲ್ಲ. ಸೊ ಇಟ್ಸ್ ಲೈಕ್ ಅನ್ ಅಡಿಕ್ಷನ್. ಬಟ್ ನಾನು ಲಿಟಲ್ ಹೇಗೆ ಡೈಪರ್ ಹಾಕಲ್ಲ. ಐ ವಿಲ್ ಬಿ ಯೂಸಿಂಗ್ ಆಲ್ ಆಫ್ ದಿಸ್ ಓಕೆನಾ. ಏನೇನು ಬಳಸ್ತೀನಿ ಗಾಡ್ ಬ್ಲೆಸ್ ಯು, ಏನೇನು ಬಳಸ್ತೀನಿ ಡೈಪರ್ ಹಾಕ್ದೇ ಇರೋದಕ್ಕೆ. ಸೊ ಮಕ್ಕಳು ತುಂಬಾ ಸಲ ಪಿಪಿ ಮಾಡ್ಕೊಳ್ತಾರೆ, ಸೂಸು ಪಾಸ್ ಮಾಡ್ತಾರೆ ಅಲ್ವಾ. ಅಂಡ್ ಆಲ್ಸೋ ಪಾಟಿನೂ ಅವಾಗವಾಗ ಯಾವಾಗ ಬೇಕಂದ್ರೂ ಮಕ್ಕಳು ಪಾಟಿ ಮಾಡ್ತಾರೆ. ಅದನ್ನೆಲ್ಲ ಹೇಗೆ ನಾನು ಮೇಂಟೈನ್ ಮಾಡ್ತಿದ್ದೀನಿ. ಮೇಂಟೈನ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಡೈಪರ್ ಯೂಸ್ ಮಾಡ್ತಿಲ್ಲ ಅಂತ ಅಂದ್ರೆ, ಸೊ ಅದನ್ನ ಹೇಗೆ ಮಾಡ್ತಿದ್ದೀನಿ ಅಂತ ನಿಮ್ ಜೊತೆ ಎಲ್ಲಾನು ಶೇರ್ ಮಾಡ್ಕೊಳ್ತೀನಿ. ಮೆಸೇಜಸ್ ಎಲ್ಲ ಕೇಳ್ತಿದ್ರಿ, ಕಾಮೆಂಟ್ ಸೆಕ್ಷನ್ ಸಹ ನೀವು ಮೆಸೇಜ್ ಮಾಡ್ತಿದ್ರಿ ದಟ್ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ. ಅಂಡ್ ಲಿಟಲ್ ಹೇಗೆ ಬಳಸ್ತಿರುವಂತಹ ಕ್ಲಾತ್ ಡೈಪರ್ ಅಂತ ಏನು ಹೇಳ್ತೀವಿ, ಇದನ್ನ ಹೇಗೆ ನೀವು ಯೂಸ್ ಮಾಡ್ತಿದ್ದೀರಾ ಅಂತಾನು ಕೇಳ್ತಿದ್ದೀರಾ. ಸೊ ನಾನು ಎಲ್ಲ ಡೀಟೇಲ್ಸ್ನು ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಮೊದಲನೇದಾಗಿ ದಿನ ಬಳಕೆಗೆ ಪ್ರತಿದಿನ ಡೈಪರ್ ಹಾಕಲ್ಲ, ಏನೇನು ಬಳಸ್ತೀನಿ ಅಂತ. ಸೊ ಜಾಸ್ತಿ ನಾನು ಬಳಸೋದು ಈ ರೀತಿ ಲಂಗೋಟಿ ಅಂತ, ಲಂಗೋಟ್ಸ್ ಅಂತ ಏನು ಹೇಳ್ತೀವಿ, ಈ ರೀತಿ. ಇದು ಕಾಟನ್ ಲಂಗೋಟ್ಸ್. ಹುಟ್ಟೋದಕ್ಕಿಂತ ಮುಂಚೆನೆ ಇದನ್ನ ನಾವು ಬೈ ಮಾಡಿದ್ದು. ಸೊ ಇದನ್ನ ನಾರ್ಮಲಿ ಹೀಗೆ ಕಟ್ಬಿಟ್ಟು ಹೀಗೆ ಕಟ್ತೀವಿ ಅಲ್ಲ ಮಕ್ಕಳಿಗೆ. ಈವನ್ ಪ್ರೆಸೆಂಟ್ ಲಿಟಲ್ ಇದನ್ನೇನ ಹಾಕೊಂಡಿದ್ದಾರೆ. ಸೊ ಇದನ್ನು ಬಳಸ್ತೀನಿ. ಇದರಲ್ಲಿ ಪಾಟಿ ಮಾಡಿದ್ರು ಸಹ, ಆಕ್ಚುಲಿ ಪಾಟಿ ಆದ್ರೆ ತುಂಬಾ ಯೆಲ್ಲೋ ಕಲರ್ ಆಗ್ಬಿಡತ್ತೆ, ಬಟ್ ವಾಶ್ ಮಾಡಿದ್ರೆ ಒಂದು 2-3 ವಾಶಕ್ಕೆ ಹೋಗುತ್ತೆ, ಬಟ್ ಫೈನ್. ಇದನ್ನ ಬಳಸ್ತೀನಿ. ಅದಾದ್ಮೇಲೆ ಈ ರೀತಿನೂ ಸಹ ಬಳಸ್ತೀನಿ. ಎಷ್ಟೇ ಲಂಗೋಟ್ಸ್ ಇದ್ರೂ ಸಾಲಲ್ಲ. ಅಂಡ್ ಇದನ್ನು ಬಳಸ್ತೀನಿ. ಇದು 1-2 ಪೀ ತಡಿಯತ್ತೆ. ಇದರಲ್ಲಿ ಪ್ಯಾಡೆಡ್ ಇದೆ, ಒಂದ್ ಸ್ವಲ್ಪ ಕಾಟನ್, ಥಿಕ್ ಕಾಟನ್ ಬಳಸಿದ್ದಾರೆ, ಒಂಥರ ಪ್ಯಾಡೆಡ್ ಇದೆ. ಸೊ 2 ಇದನ್ನ ಸ್ನಾನ ಮಾಡಿಸಿದಾಗ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಇದನ್ನ. ಇದು ಅಂಡ್ ಈ ರೀತಿ ಲಂಗೋಟು, ಇದೊಂದು ಅರ್ಧ ಡಜನ್ ಇದೆ ಈ ರೀತಿ ಕಲರ್, ಅಂದ್ರೆ ಒಂಥರ ಡಿಫ್ರೆಂಟ್ ಪ್ಯಾಟರ್ನ್ ಇರೋದು ಇದು. ಆಮೇಲೆ ಜಾಸ್ತಿ ಡ್ಯೂರೇಷನ್ ಅವ್ರು ಏನಾದ್ರು ನಿದ್ದೆ ಮಾಡ್ತಾರೆ ಅಂತ ನಂಗೆ ಗೊತ್ತಿರುತ್ತೆ ಅಲ್ವಾ. ಸೊ ಅವಾಗ ನಾನು ಬಳಸೋದು ಇದನ್ನ. ಇದು ಸೂಪರ್ ಬಾಟಮ್ಸ್ದು ಓಕೆನಾ. ಇದೊಂದು 2 ಪೀ, 2-3 ಪೀ ಹೋಲ್ಡ್ ಮಾಡತ್ತೆ. ಸೊ ಇದನ್ನ ಬಳಸ್ತೀನಿ. ಓಕೆ. ಅಂಡ್ ನೆಕ್ಸ್ಟ್ ಇದನ್ನ ಬಳಸ್ತೀನಿ. ಇದು ಲಂಗೋಟೆ. ಲಿಟಲ್ ಹೇಗೆ ನಾವು ಹುಟ್ಟೋದಕ್ಕಿಂತ ಮುಂಚೆ, ಗಾಡ್ ಬ್ಲೆಸ್ ಯು, ಹುಟ್ಟೋದಕ್ಕಿಂತ ಮುಂಚೆ ಪರ್ಚೇಸ್ ಮಾಡಿದಾಗ ಇದನ್ನ ಪರ್ಚೇಸ್ ಮಾಡಿದ್ದು ಒಂದು ನಾರ್ಮಲ್ ಮಕ್ಕಳ ಬಟ್ಟೆ ಅಂಗಡಿಯಲ್ಲಿ ತಗೊಂಡಿದ್ದು. ಇದು 1 ಪೀಸ್ಗೆ 40 ರೂಪಾಯಿ ನಾವು ಪೇ ಮಾಡಿದ್ವಿ. ಸೊ ಈ ರೀತಿ ಇದ್ರಲ್ಲೂ ಅಷ್ಟೇ ತುಂಬಾ ತಿಕ್ಕಿರುವಂತಹ ಕಾಟನ್ ಇದೆ, ನೆನೆಯಲ್ಲ ಬಟ್ ಹಿಂದೆಗಡೆ ಮಗುಗೆ. ಅಂಡ್ ನಾನು ಡೈಪರ್ ಯೂಸ್ ಮಾಡ್ತಿರೋದ್ರಿಂದ ದಿನಕ್ಕಿಲ್ಲ ಅಂದ್ರೆ 1 ಟೀ ಶರ್ಟ್ ಇಂದ 2 ಟೀ ಶರ್ಟ್, 1 ಬಟ್ಟೆಯಿಂದ 2 ಬಟ್ಟೆ ಚೇಂಜ್ ಮಾಡ್ತಾನೆ ಇರ್ಬೇಕಾಗುತ್ತೆ. ಯಾಕಂತಂದ್ರೆ ಡೈಪರ್ ಹಾಕಿದಾಗ ಮಗು ಪಿಪಿ ಮಾಡಿದಾಗ ನೆನೆಯೋದಿಲ್ಲ ಹಿಂದೆಗಡೆ ಟೀ ಶರ್ಟ್ ಎಲ್ಲ. ಬಟ್ ಡೈಪರ್ ಯೂಸ್ ಮಾಡಿಲ್ಲ ಅಂತಂದ್ರೆ ನೆಂದು ಬಿಡುತ್ತೆ. ಐ ಥಿಂಕ್ ದಟ್ಸ್ ನಾಟ್ ಅ ಪ್ರಾಬ್ಲಮ್ ಅಂತ ನನ್ಗನ್ಸುತ್ತೆ. ಸೊ ಇಷ್ಟನ್ನೆಲ್ಲ ದಿನ ಬಳಕೆಗೆ ಯೂಸ್ ಮಾಡ್ತಿದ್ದೀನಿ. ಸೊ ಅದ್ರ ಕೆಳಗಡೆ ಮಗುಗೆ ಆಬ್ವಿಯಸ್ಲಿ ರಬ್ಬರ್ ಶೀಟ್ ಅಂತ ಏನ್ ಹೇಳ್ತೀವಿ, ಅದನ್ನ ಯಾವ್ದು ಬಳಸ್ತಿದ್ದೀನಿ ಅಂತಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಟ್ ಒಂದೊಂದು ತಪ್ಪು ಮಾಡ್ಬಿಟ್ಟಿದ್ದೆ ನಾನು. ಆ ತಪ್ಪನ್ನ ತುಂಬಾ ರಿಗ್ರೆಟ್ ಮಾಡಿದ್ದಿದೆ, ನಾನು ಯಾಕಪ್ಪ ಈ ತಪ್ಪು ಮಾಡಿದೆ ಅಂತ. ಬಟ್ ನನಗೂ ಗೊತ್ತಿರಲಿಲ್ಲ ಅದು ತಪ್ಪು ಅಂತ, ಅದರಿಂದಾನೇ ಈ ಪ್ರಾಬ್ಲಮ್ ಆಗ್ತಿದೆ ಅಂತಾನೂ ಗೊತ್ತಿರಲಿಲ್ಲ. ಏನ್ ಪ್ರಾಬ್ಲಮ್ ಅಂತಂದ್ರೆ, ನಂಗೆ ಒಬ್ರು ನನ್ನ ಫಾಲೋವರ್ ಸಹ ಫೋಟೋ ಕಳಿಸಿದ್ರು. ಸೊ ಅವಾಗ ನಾನು ರಿಲೇಟ್ ಮಾಡ್ಕೊಂಡೆ, ಓಕೆ ಲಿಟಲ್ ಹೇಗೂ ಇದೇ ಕಾರಣಕ್ಕೆ ಈ ರೀತಿ ಆಗಿದೆ ಅಂತ. ಸೊ ಏನು ಅಂತಂದ್ರೆ, ಬಮ್ಮಲ್ಲಿ ಫುಲ್ಲು ಸುಟ್ಟಿರೋ ತರ, ಸೇಮ್ ಲಿಟ್ರಲಿ ಸುಟ್ಟಿರೋ ತರ 2 ಕಡೆನೂ ಗಾಯ ಆಗ್ಬಿಟ್ಟಿತ್ತು. ಅದು ಗಾಯ ಆಗಿತ್ತು ಓಕೆನಾ. ಅಂದ್ರೆ ಗಾಯ ಅಂತಂದ್ರೆ ಏನು ರಕ್ತ ತರ ಅಲ್ಲ, ಏನು ಇಲ್ಲ, ಜಸ್ಟ್ ಸ್ಕಿನ್ ಪೀಲ್ ಔಟ್ ತರ. ಐ ಡೋಂಟ್ ನೋ, ನಾನು ಅದನ್ನ ಪಿಕ್ಚರ್ ಎಲ್ಲ ಏನು ತೆಗೆದಿಟ್ಕೊಂಡಿಲ್ಲ. ಅದು ನಾರ್ಮಲ್ ಅಂದ್ರೆ ಓಕೆ ಇದರಿಂದಾನೆ ಅಂತ ಗೊತ್ತಾಗಿದ ತಕ್ಷಣ ನಾನು ಸ್ವಿಚ್ ಆದೆ, ಏನಕ್ಕೋ ಒಂದು ಸ್ವಿಚ್ ಆದೆ. ಅದು ಏನು ಅಂತಾನು ನಾನು ಏನ್ ತಪ್ಪು ಮಾಡಿದ್ದೆ, ಆ ತಪ್ಪನ್ನ ಹೇಗೆ ನಾನು ಓವರ್ಕಮ್ ಮಾಡಿದೆ, ರಿಗ್ರೆಟ್ ಹೇಗೆಲ್ಲ ಮಾಡ್ಕೊಂಡೆ ಅಂತಾನು ಶೇರ್ ಮಾಡ್ತೀನಿ. ಸೊ ಪ್ಯಾಚಸ್ ಆಗಿತ್ತಲ್ಲ, ಯಾಕೆ ಈ ರೀತಿ ಪ್ಯಾಚಸ್ ಆಯ್ತು ಅಂತ ನಂಗೆ ತುಂಬಾ ಕಾಡ್ತಾ ಹೋಯ್ತು. ಅದ್ರ ಹಿಂದಿನ ದಿನ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಬೆಳಗ್ಗೆ ಮನೆಯಿಂದ ಹೊರಡುವಾಗ ಡೈಪರ್ ಹಾಕೊಂಡು ಹೋಗಿ ಹಾಸ್ಪಿಟಲ್ ಇಂದ ಹೊರಡುವಾಗ ಒಂದು 4-5 hours ಆಗಿತ್ತು ಹಾಸ್ಪಿಟಲ್ ಅಲ್ಲಿ. ಸೊ ಅಲ್ಲಿ ಹಾಸ್ಪಿಟಲ್ ಇಂದ ಬರುವಾಗ ಅಲ್ಲಿ ಡೈಪರ್ನ ಚೇಂಜ್ ಮಾಡ್ಕೊಂಡು ನಾನು ಮನೆಗೆ ಬಂದಿದ ತಕ್ಷಣ ಡೈಪರ್ ಫ್ರೀ ಮಾಡಿದೆ. ಸಂಜೆ ಆದಂಗೆ ಫುಲ್ಲು ಅಂದ್ರೆ ಸೇಮ್ ಈಗ ಹೇಗಾಗುತ್ತೆ ಅಂತಂದ್ರೆ, ಫುಲ್ಲು ಸ್ಕಿನ್ ಎಲ್ಲ ಪೀಲ್ ಮಾಡಿ, ಅಂದ್ರೆ ಸ್ವಲ್ಪ ಚರ್ಮ ಎಲ್ಲ
ಕಿತ್ತು ಹೋದ ಹಾಗೆ, ಹೇಳ್ಬೇಕು ಅಂತಂದ್ರೆ ಚರ್ಮ ಎಲ್ಲ ಕಂಪ್ಲೀಟ್ ಕಿತ್ತು ಹೋದ ಹಾಗೆ. ಓಕೆನಾ. ಸೊ ನಾನು ಏನ್ ಈ ರೀತಿ ಆಗಿದೆ, ಓಕೆ ಇದೇ ರೀತಿ ಇದಕ್ಕೇನೆ ಆಗಿರೋದು, ನಾನು ನೆನ್ನೆ ಎಲ್ಲ ಡೈಪರ್ ಯೂಸ್ ಮಾಡಿದ್ದೆಲ್ಲ ಇದೇ ರೀತಿ ಆಗಿದೆ. ಯಾವತ್ತೂ ಅದಿತಿಗೆ ಈ ರೀತಿ ಆಗಿರ್ಲಿಲ್ಲ. ಓ ಅದ್ ತುಂಬಾ ಸೆನ್ಸಿಟಿವ್ ಇದೆ ಇವ್ರ ಸ್ಕಿನ್, ಹಾಗೆ ಹೀಗೆ ಅಂತ ಅನ್ಕೊಂಡು ಯೋಚನೆ ಮಾಡಿದೆ. ಸರಿ ಏನ್ಬಿಟ್ಟು ಇನ್ನು ಮನೆಯಲ್ಲೆಲ್ಲ ನಾನೇನ್ ಡೈಪರ್ ಹಾಕಲ್ಲಲ್ವಾ, ಸರಿ ಬಿಡು ಹೋಗ್ಲಿ ಪಾಪ ಸಾರಿ ಎಲ್ಲ ಕೇಳಿ ದಟ್ ವೆಂಟ್. ಓಕೆನಾ. 2-3 ದಿನ ಆದ್ಮೇಲೆ ಇನ್ನೊಂದ್ ಕಡೆ ಇನ್ನೊಂದ್ ಸ್ವಲ್ಪ ಆಯ್ತು, ಏನಿದು ಈ ರೀತಿ ಆಗ್ತಿದೆ, ನಾನು ಡೈಪರೇ ಹಾಕಿಲ್ಲ, ಡೈಪರ್ ಇಂದ ಅಂತ ಅನ್ಕೊಂಡೆ ಅಂತ ಅಂದ್ಬಿಟ್ಟು ಐ ಅಂಡ್ ಕ್ರೂವಿ ಯೂಸ್ ಟು ಡಿಸ್ಕಸ್ ಏನಾಯ್ತು ಡೈಪರ್ ಇಂದಾನೇ ಇರ್ಬೇಕು, ಡೈಪರ್ ಯೂಸ್ ಮಾಡಲ್ವಲ್ಲ, ಇನ್ನೇನೆಲ್ಲೂ ಹೊರಗಡೆ ಹೋಗಲ್ವಲ್ಲ, ನೋಡೋಣ ಇರು ಅಂತ ಅಂದ್ಬಿಟ್ಟು ನಾನು ಹಿಮಾಲಯದು ರ್ಯಾಶ್ ಕ್ರೀಮ್ ನ ಬಳಸ್ತೀನಿ. ಓಕೆನಾ. ಸೊ ಅದನ್ನೆಲ್ಲ ಅಪ್ಲೈ ಮಾಡ್ತಿದ್ದೆ, ಎವ್ರಿ ಟೈಮ್ ಅಪ್ಲೈ ಮಾಡ್ತಿದ್ದೆ. ಕಡಿಮೆ ಆಗ್ತಾ ಬಂತು. ಆಲ್ ಆಫ್ ಎ ಸಡನ್ ಕಡಿಮೆ ಆಗುತ್ತೆ, ಬೇರೆ ಕಡೆ ಸ್ಟಾರ್ಟ್ ಆಗುತ್ತೆ. ಏನು ಅಂತ ಗೊತ್ತೇ ಆಗ್ತಾ ಇರ್ಲಿಲ್ಲ. ನಾನು ಯೂಶಲಿ ಪಿ ಮಾಡಿದ್ರೆ ಪಾಪು ಯೂರಿನ್ ಪಾಸ್ ಮಾಡಿದ ತಕ್ಷಣನೇ ನಾನು ಚೇಂಜ್ ಮಾಡ್ತೀನಿ. ಒಂದ್ಸಲ ನಾನು ಮಲ್ಕೊಂಡಿದ್ದಾಗ ಅಥವಾ ಪಾಪು ತುಂಬಾ ಲಾಂಗ್ ಡ್ಯೂರೇಷನ್ ಅಲ್ಲಿ ಅವ್ರು ಎದ್ದಿಲ್ಲ ಅಂತಾನೆ ನನಗೆ ಗೊತ್ತಾಗಲ್ಲ ಅವ್ರು ಮಾಡ್ಕೊಂಡಿಲ್ಲ ಅಂತ. ಅಂಡ್ ಇನ್ನೊಂದು ಲಿಟಲ್ ಬೆನಿಫಿಟ್ಸ್ ಏನು ಅಂತಂದ್ರೆ, ಅವ್ರು ಎಷ್ಟೇ 3-4 ಸಲ ಒಂದೊಂದ್ಸಲ ಮಾಡ್ಕೊಂಡಿರ್ತಾರೆ, ಗೊತ್ತಾಗತ್ತೆ ನನಗೆ ಆ ಬಟ್ಟೆ ಅಷ್ಟು ನೆಂದಿರತ್ತೆ. ಎದ್ದೋಳಲ್ಲ, ಅವ್ರಿಗೆ ಕಂಫರ್ಟಬಲ್ ಆಗಿ ಆರಾಮಾಗಿ ಮಾಡ್ಕೊಂಡಿರ್ತಾರೆ. ಕೆಲವು ಮಕ್ಳುಗಳು ಸ್ವಲ್ಪ ಒದ್ದೆ ಆದ್ರೂ ಎದ್ಬಿಡ್ತಾರೆ. ಬಟ್ ಲಿಟಲ್ ಇಸ್ ನಾಟ್ ಲೈಕ್ ದಟ್. ಇವನ್ ಅದಿತಿ ವಾಸ್ ಲೈಕ್ ದಟ್ ಓನ್ಲಿ. ಓಕೆನಾ. ದಟ್ ಈಸ್ ಒನ್. ಆಮೇಲೆ ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ, ತಪ್ಪು ಎಲ್ಲಿ ನಾನ್ ಮಾಡಿದ್ದು ಅಂತಂದ್ರೆ ಈ ರಬ್ಬರ್ ಶೀಟ್ ನ ಹಾಕ್ತಿದ್ದೆ. ಇದು ನೋಡಿ ನೀವು, ಈ ರೀತಿ ಇದೆ ರಬ್ಬರ್ ಶೀಟು. ಇದೇನು ಎಕ್ಸ್ಪ್ಯಾಂಡ್ ಆಗಲ್ಲ, ಇದು ತುಂಬಾ ದೊಡ್ಡದು, ಒಂದು ಫುಲ್ಲು ಹಾಸಿಗೆಗೆ ಆಗೋ ಅಷ್ಟನ್ನ ನಾನು ಕಟ್ ಮಾಡ್ಕೊಂಡು ಬಳಸ್ತಿದ್ದೆ. ಓಕೆನಾ. ಸೊ ಈ ರೀತಿ ನಿಮ್ಗೆ ಗೊತ್ತಾಗುತ್ತೆ ಅನ್ಸುತ್ತೆ ನೋಡಿ, ಈ ರೀತಿ ಇರುತ್ತೆ. ನೀವೇನಾದ್ರೂ ಬಳಸ್ತಿದ್ರೆ ಜಸ್ಟ್ ಚೆಕ್ ಇಟ್. ಓಕೆನಾ. ಫುಲ್ಲು ಇದನ್ನ ಡೈಲಿ ನಾನು ವಾಶ್ ಮಾಡ್ತಿದ್ದೆ. ಒಂದು 3-4 ಕಟ್ ಮಾಡ್ಕೊಂಡು ಪಿ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಅದ ತಕ್ಷಣ ಅದನ್ನ ತೆಗೆದು ವಾಷಿಂಗ್ ಹಾಕಿದ್ದೆ, ಇನ್ನೊಂದು ಬಳಸ್ತಾ ಇದ್ದೆ. ಓಕೆನಾ. ಸೊ ಇದರಿಂದ ಪ್ರಾಬ್ಲಮ್ ಆಗ್ತಿದ್ದು ಪಾಪುಗೆ, ಲಿಟಲ್ಗೆ ಫುಲ್ಲು ಸುಟ್ಟಿರೋ ಗಾಯ ತರ ಆಗ್ತಿತ್ತು. ಅದಾದ್ಮೇಲೆ ನಾನು ಸ್ವಿಚ್ ಮಾಡ್ಕೊಂಡಿದ್ದು ಈ ರೀತಿ ಒಂದು ಕೆಳಗಡೆ ಹಾಸಿಗೆಗೆ ಹಾಕುವಂತಹ ಒಂದು ಕವರ್ನ ಹಿಂದೆಗಡೆ. ಈಗ ಲಿಟಲಿಗೆ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಗೆ ನಾನು ಇವಾಗ ಲಿಟಲ್ ಸೇಮ್ ನಾನು ಲಂಗೋಟ್ನ ಕಟ್ಟಿ ಮಲ್ಗಿಸಿದೀನಿ. ಆಕ್ಚುಲಿ ಅವ್ರು ಪಿ ಮಾಡಿದ್ದಾರೆ. ಹೇಗೆ ಅಂತಂದ್ರೆ, ನಿಮ್ ಬಗ್ಗೆನೇ ನಾವು ಮಾತಾಡ್ತಿರೋದು, ಕೇಳಿಸ್ಕೊಂಡ್ಬಿಟ್ರಾ? ಎಸ್. ಸೊ ಇದನ್ನ ಈ ರೀತಿ 4 ಫೋಲ್ಡ್ ಮಾಡಿ ಹೀಗೆ ಲಿಟಲ್ ಏನು ಮಲ್ಗಿಸೋದು. ಓಕೆನಾ. ಇದ್ರ ಮೇಲೆ ನಾನು ಕಾಟನ್ ಬಟ್ಟೆಗಳನ್ನ ಹಾಕ್ತೀನಿ. ಸೊ ಕಾಟನ್ ಬಟ್ಟೆಗಳನ್ನ ಹಾಕೋದ್ರಿಂದ ಪಿ ಮಾಡಿದ್ರೆ ಕಾಟನ್ ಬಟ್ಟೆನೂ ನೆಂದಿರುತ್ತೆ, ಇದು ನೆಂದಿರುತ್ತೆ. ಅಂಡ್ ಇದು ನೆಂದಾಗ ಇದು ಒಳಗಡೆ ಏನು ವೆಟ್ ಆಗಲ್ಲ, ಇದು ಪ್ಲಾಸ್ಟಿಕ್ ರಬ್ಬರ್ ಆಗಿರೋದ್ರಿಂದ ವೆಟ್ ಆಗಲ್ಲ. ಬಟ್ ನಾನು ಇದನ್ನ ಯೂಸ್ ಮಾಡ್ಬೇಕಾದ್ರೆ ಲಿಟಲ್ಗೆ ಫುಲ್ಲು ಕಂಪ್ಲೀಟ್ ಒಂದು ಬರ್ನಿಂಗ್ ತರ ಆಗ್ಬಿಟ್ಟಿತ್ತು, ಸ್ಕಿನ್ ಪೀಲ್ ಔಟ್ ಆಗಿ ತುಂಬಾ ನೋಡಕ್ಕೆ ಬೇಜಾರಾಗ್ತಿತ್ತು ಪಾಪ. ಬಟ್ ಅದರಿಂದ ಏನು ನೋವು ಅಥವಾ ಏನು ಫೀಲ್ ಆಗ್ತಿರ್ಲಿಲ್ಲ. ಬಟ್ ತುಂಬಾ ಹೀಟ್, ನನ್ನ ಪ್ರಕಾರ ಇದು ಎಕ್ಸೆಸ್ ಹೀಟ್. ಕೆಲವರು ಮೆಸೇಜ್ ಸಹ ಮಾಡಿದಾರೆ, ಅಕ್ಕ ನೀವು ಡೈಪರ್ ಯೂಸ್ ಮಾಡಲ್ಲ ಅಂತಂದ್ರೆ ಯಾವ ರೀತಿ ರಬ್ಬರ್ ಶೀಟ್ ನ ಯೂಸ್ ಮಾಡ್ತಿದ್ದೀರಾ ಅಂತ ನನಗೆ ಕೇಳ್ತಿದ್ರಲ್ಲ ಕ್ವೆಶ್ಚನ್. ಅವಾಗ್ಲೇನೆ ನನಗೂ ಓಕೆ ಮೇ ಬಿ ಇದ್ರಿಂದಾನೆ ಅಂತ ನಾನು ಚೇಂಜ್ ಮಾಡಿದ್ಮೇಲೆ ನನಗೆ ಓಕೆ ಇದೇ ಕಲ್ಪ್ರಿಟ್ ಅಂತ ಗೊತ್ತಾಯ್ತು. ಅಂದ್ರೆ ಇದು ಹಾಸಿಗೆ ಕೆಳಗಡೆ ಏನ್ ಪಪ್ಪ ಡೈಪರ್ ಹಾಕಿದ್ರೆ ಗಾಯ ಬರುತ್ತೆ. ಹೌದು, ಅದಕ್ಕೆ ನಾವು ಡೈಪರ್ ಹಾಕಲ್ಲ. ಸೊ ಇದೇ ಕಲ್ಪ್ರಿಟ್. ಇದನ್ನ ಹಾಸಿಗೆ ಮೇಲೆ ಮಾತ್ರ ಹಾಕೋಬೇಕು ಅಂತ ಅವತ್ತಿಂದ ಇದನ್ನ ಹಾಕೇ ಇಲ್ಲ, ಜಸ್ಟ್ ಇದನ್ನೇ ಬಳಸ್ತಾ ಇದ್ದೀನಿ. ಇದು ಒಂದಿದೆ, ಬ್ಲೂ ಕಲರ್ ಒಂದಿದೆ, ಇನ್ನೊಂದು ಪಿಂಕ್ ಕಲರ್ ಒಂದಿದೆ. ಸೊ ಎರಡನ್ನು ಸ್ವಿಚ್ ಮಾಡ್ತಾ ಇರ್ತೀನಿ. ಏನಿವೆ ಕಾಟನ್ ಬಟ್ಟೆ ಎಲ್ಲ ಹಾಕಿರ್ತೀನಲ್ಲ, ಸೊ ಕಾಟನ್ ಬಟ್ಟೆ ಮೇಲೆ ಪಿ ಮಾಡಿದಾಗ ಕಾಟನ್ ಬಟ್ಟೆಗೆ ಆಲ್ಮೋಸ್ಟ್ ಆಗಿರುತ್ತೆ. ಒಂದ್ ಸ್ವಲ್ಪ ಕಾಟನ್ ಬಟ್ಟೆನ ಅದನ್ನ ತೆಗೆದು ಒಗೆಯೋದಕ್ಕೆ ಹಾಕಿ, ವಾಶಿಗೆ ಹಾಕಿ, ಬೇರೆ ಬಟ್ಟೆಯಲ್ಲಿ ಕಂಪ್ಲೀಟ್ ಆಗಿ ಇದನ್ನ ವೈಪ್ ಮಾಡಿ ಲಂಗೋಟ್ ಹಾಕಿ ಪಾಪುನ ಇದ್ರಲ್ಲಿ ಮಲಗಿಸ್ತೀನಿ. ನಾನು ನಿಮ್ಗೊಂದ್ಸಲ ತೋರಿಸ್ತೀನಿ, ಬನ್ನಿ. ಹಾಯ್ ಚಿನಿ, ಹಾಯ್ ಶುಭು. ಎಸ್, ಈಗ ಲಿಟಲಿ ಪಿ ಮಾಡ್ಕೊಂಡಿದ್ದಾರೆ. ಪಿ ಒಂದ್ ಸ್ವಲ್ಪ ಪಾಟ್ ಏನೋ ಆಗಿದೆ. ಈ ರೀತಿ ಕಾಟನ್ ಬಟ್ಟೆ ಇದು ಈ ರೀತಿ 4 ಫೋಲ್ಡ್ ಮಾಡಿ ಈಗ ಹಾಕಿರ್ತೀನಿ. ಸೊ ಇಲ್ಲೇ ಜಾಸ್ತಿ ಪಿ ಆಗಿದೆ ಅಂಡ್ ಕೆಳಗಡೆ ಮಾಮೂಲಿ ಇಲ್ಲಿ ನೆಂದಿರತ್ತೆ ಪಿ. ಅಂಡ್ ಟೀ ಶರ್ಟ್ ಆಬ್ವಿಯಸ್ಲಿ ಇದು ನೆಂದೋಗ್ಬಿಟ್ಟಿದೆ ಆಲ್ರೆಡಿ. ಒಂದು ನಿಮಿಷ ತಿರ್ಗು ಪಾಪ, ಒಂದು ನಿಮಿಷ ನೋಡಿ. ಟೀ ಶರ್ಟ್ ಎಲ್ಲ ನೆಂದೋಗಿರುತ್ತೆ. ಇವಾಗ ಟೀ ಶರ್ಟ್ ಎಲ್ಲ ಚೇಂಜ್ ಮಾಡಬೇಕು. ದಿನಕ್ಕೆ 2-3 ಟೀ ಶರ್ಟ್ ಆಗ್ತಾನೆ ಇರುತ್ತೆ.
ಒಂದೊಂದ್ಸಲ ಫುಲ್ಲು ಹಿಂದೆಗಡೆ ಹಾಕಿ ಮಲಗಿಸ್ತಿರ್ತೀನಿ, ಕಂಬಳಿ ಹೊಚ್ಚಿರ್ತೀನಿ ಅಲ್ವಾ, ಸೊ ಈ ರೀತಿ ಮಲಗಿಸಿರ್ತೀನಿ ಬಟ್ ಸ್ಟಿಲ್ ಆಗಿರುತ್ತೆ. ಅದಿತಿ ನೋಡ್ತಾ ಇರೋದು ನೋಡಿ, ನನ್ನ ಪಕ್ಕ ಅದಿತಿ ಇದ್ದಾರೆ. ಆರದು ಪಾಪ, ಅಯ್ಯೋ ಅಯ್ಯೋ ಎಕ್ಸೈಟೆಡ್, ಎಲ್ಲೋದ್ರೂ ಅವ್ರನ್ನೇ ನೋಡೋದು. ಸೊ ಈ ರೀತಿ ಹಾಕ್ತೀನಿ. ಈಗ ಬಮ್ಮಲ್ಲಿ ಏನು ಸುತ್ತಿರೋ ಮಾರ್ಕೆ ಇಲ್ಲ. ಸೊ ನೋಡಿದ್ರಿ ಅಲ್ಲ ಯಾವ ರೀತಿ ನಾನು ಬಳಸ್ತಿದ್ದೀನಿ ಅಂತ. ಆ್ಯಂಡ್ ಲಾಸ್ಟ್ 2 ಸಲದಿಂದ ನಾವು ಹೊರಗಡೆ ಹೋದಾಗ ಡೈಪರ್ನು ಹಾಕೊಳ್ದೇನೆ ಈ ರೀತಿ ಕ್ಲಾತ್ ಡೈಪರ್ನ ಹಾಕೊಂಡು ಹೋಗ್ತಾ ಇದ್ದೀನಿ ನಾನು. ಇದು ಮಾಮೂಲಿ ಒಳಗಡೆ ಇದನ್ನ ಕೊಟ್ಟಿರ್ತಾರಲ್ಲ ಸೆಪರೇಟು, ಸೊ ಅದ್ರ ಜೊತೆಗೆ ಇದು ಮಾಡ್ತೀನಿ. ಯಾವ ರೀತಿ ಅದನ್ನ ಮೇಂಟೈನ್ ಮಾಡ್ತೀನಿ ಅಂತಂದ್ರೆ, ಒಂದು ಸ್ಪೇರ್ ಇರುವಂತಹ ಒಂದು ಸೇಮ್ ಸ್ಪೇರ್ನ ನಾನು ಬ್ಯಾಗಲ್ಲಿ ಇಟ್ಕೊಂಡಿರ್ತೀನಿ ಆ್ಯಂಡ್ ಇದನ್ನ ಹಾಕೊಂಡು ಹೋಗ್ತೀನಿ. ಇದ್ರ ಒಳಗಡೆ ಇನ್ನೊಂದು ಯಾವ್ದು ಹಾಕೋತೀನಿ ಅಂತಂದ್ರೆ ಇದನ್ನ ಹಾಕೋತೀನಿ. ಇದು 2 ಪೀನ ಕಂಟ್ರೋಲ್ ಮಾಡುತ್ತೆ, ಅಂದ್ರೆ ಅವಾಯ್ಡ್ ಮಾಡುತ್ತೆ. ಇಟ್ ಅವಾಯ್ಡ್ಸ್ ದ ಲೀಕೇಜ್. ಸೊ ಅದಕ್ಕೋಸ್ಕರ ಇದನ್ನ ಹಾಕೊಂಡು ಅಕಸ್ಮಾತ್ ಏನಾದ್ರು, ನನ್ನ ಐಡಿಯಾ ಏನು ಅಂತಂದ್ರೆ, ನಾವೆಲ್ಲಾರು ಸ್ಟಾಪ್ ಮಾಡಿದಾಗ ನೋಡಿದಾಗ ಪಿ ಏನಾದ್ರು ಮಾಡ್ಕೊಂಡಿದ್ರೆ ಇದರಲ್ಲಿ ಇದು ಆಲ್ರೆಡಿ ನೆಂದಿರುತ್ತೆ, ಇದನ್ನ ಚೇಂಜ್ ಮಾಡ್ಬಿಟ್ಟು ಅಗೇನ್ ಇದನ್ನೇ ಹಾಕ್ಬೋದು ಅಂತ. ಡೈರೆಕ್ಟ್ ಆಗಿ ಇದನ್ನೇ ಮಾಡ್ಕೊಂಡ್ರೆ ಲೀಕೇಜ್ ಆದ್ರೆ ಅವ್ರ ಬಟ್ಟೆ ಎಲ್ಲ ಆಗುತ್ತೆ. ಮನೆ ಇಸ್ ಫೈನ್, ಬಟ್ ಹೊರಗಡೆ ಹೋದಾಗ ಕಷ್ಟ ಆಗುತ್ತೆ ಅಂತ ಸೊ ನಾನು ಈ ಐಡಿಯಾ ಮಾಡ್ತಾ ಇದೀನಿ. ಅಂಡ್ ಕ್ಲೀನ್ ಮಾಡುವಾಗ್ಲೂ ಸಹ ಡೈಪರ್ ರ್ಯಾಷಸ್ನ ಅಪ್ಲೈ ಮಾಡ್ತೀನಿ. ಯಾಕಂತಂದ್ರೆ ಗಾಳಿ ಆಡ್ತಿಲ್ಲ, ಈ ತರ ಪ್ಯಾಕ್ ಮಾಡ್ತಿದೀವಿ ಅಂತಂದ್ರೆ ಡೈಪರ್ ರ್ಯಾಷಸ್ನ ಹಾಕ್ತೀನಿ. ಅಂಡ್ ಸ್ವಲ್ಪ ಅಂದ್ರೆ ವಜೈನಾ ಅಲ್ಲ, ಕೀಲು ಅಂತ ಏನ್ ಹೇಳ್ತೀವಿ, ಮಕ್ಕಳ ಕೀಲು ಭಾಗ, ಈ ಕಟ್ಸ್ ಇರುತ್ತಲ್ಲ, ತೊಡೆ ಸಂಧಿ ಕಟ್ಸ್, ಸೊ ಅಲ್ಲಿಗೆ ಮಾತ್ರ ಕೈಯಲ್ಲಿ ನಾನು ಟ್ಯಾಲ್ಕಮ್ ಪೌಡರ್ನ ಹಾಕ್ತೀನಿ. ಇದರಿಂದ ರ್ಯಾಷಸ್ ತುಂಬಾ ಕಡಿಮೆ ಆಗುತ್ತೆ. ತುಂಬಾ ಡ್ಯಾಬ್ ಮಾಡ್ಬಿಡಿ ವಜೈನಾ ಪೂರ್ತಿ, ಮಕ್ಕಳ ಒಂದು ಜೆನೈಟಲ್ ಪಾರ್ಟ್ ಪೂರ್ತಿ ನೀವು ಏನೋ ಪೌಡರ್ಸ್ನ, ಟ್ಯಾಲ್ಕಮ್ ಪೌಡರ್ಸ್ನ ಹಾಕಕ್ ಹೋಗ್ಬಿಡಿ. ಗಾಡ್ ಬ್ಲೆಸ್ ಯು. ಸೊ ಈ ರೀತಿ ನಾನು ಡೈಪರ್ ಇಲ್ದೇನೆ ಮನೆಯಲ್ಲಿ ಮೇಂಟೈನ್ ಮಾಡ್ತಾ ಇರೋದು. ಏನು ಜುಟ್ಟು ಪುಲ್ಲೆ ಬಂತು, ಯಪ್ಪ ಕೆಮ್ಮು ಜ್ವರ ಬಂದಿದ್ಕೆ ನೋಡಕ್ಕೆ ಆಗ್ತಾ ಇಲ್ಲ ಅದಿತಿನ. ಆಕ್ಚುಲಿ ಫುಲ್ಲು ಸಣ್ಣ ತರ ಕಾಣಿಸ್ತವ್ರೆ ಅಲ್ವಾ ಕಂದ? ಎಲ್ಲ ಮೂತಿ ತೋರಿಸಿ ನೋಡೋಣ ಹೆಂಗಾಗಿದೆ ನಿಮ್ ಮೂತಿ. ನೋಡಿ ಫುಲ್ಲು ಸಣ್ಣ ಆಗ್ಬಿಟ್ಟವ್ರೆ. ಮಕ್ಳಿಗೆ ಏನಾದ್ರು ಆದ್ರೆ ನೋಡಕ್ಕೆ ಆಗಲ್ಲ ಶುಭ. ಎಸ್, ಸೊ ನಿಮ್ಮ ಡೌಟ್ಸ್ನ ನಾನು ಎಲ್ಲಾನು ಕ್ಲಿಯರ್ ಮಾಡಿದ್ದೀನಿ. ಡೈಪರ್ ಇಲ್ದೇನೆ ದಿನಪೂರ್ತಿ ಹೇಗೆ ಮೇಂಟೈನ್ ಮಾಡ್ತೀನಿ ಅಂತ. ಆ್ಯಂಡ್ ಆಲ್ಸೋ ಇನ್ನೊಂದು ಏನು ಗೊತ್ತಾ, ತುಂಬ ಇಂಪಾರ್ಟೆಂಟು, ನಾನು ಪ್ರತಿದಿನ ಇವಾಗ ಮಲಗಿಸ್ತೀನಿ ಅಲ್ಲ, ಬೆಳಗ್ಗೆ ಹೊತ್ತು ಮಲಗಿಸೋ ಬೆಡ್ಡೇ ಬೇರೆ, ನೈಟ್ ಹೊತ್ತು ಮಲಗಿಸೋ ಬೆಡ್ಡೇ ಬೇರೆ. ಸೊ ಬೆಳಗ್ಗೆ ಹೊತ್ತು ಮಲಗಿಸೋದಕ್ಕೆ 2 ಇಟ್ಕೊಂಡಿದ್ದೀನಿ. ಒಂದು ಬೇಬಿ ನೆಸ್ಟ್, ಇನ್ನೊಂದು ಹಿಂಗೆ ಜಿಪ್ ಹಾಕುವಂತಹ ಒಂದು ನೆಟ್ಟೆಡ್ ಬರುತ್ತಲ್ಲ, ಅದು ಒಂದು ಬಳಸ್ತೀನಿ. ಆ್ಯಂಡ್ ನೈಟ್ ಟೈಮ್ ಮಗುನ ಮಲಗಿಸೋದಕ್ಕೆ ನಾರ್ಮಲ್ ಬೆಡ್, ಅದನ್ನ ಆಚೆ ಆ್ಯಕ್ಚುಲಿ ಒಣಗಾಕಿದ್ದೀನಿ. ಏನು ನಾರ್ಮಲ್ ಬೆಡ್ ಬರುತ್ತಲ್ಲ, ಸೊ ಅದ್ರ ಮೇಲೆ ಒಂದು 2 ಬೆಡ್ಶೀಟ್ನ ಹಾಕಿ ಮಲಗಿಸ್ತೀನಿ. ಸೇಮ್ ಇದೇ ರೀತಿ ಇದೇ ಪ್ಯಾಟರ್ನ್ ಶುರುವಾಗುತ್ತೆ ನೈಟೂನು. ಸೊ ಏನು ಚೇಂಜಸ್ ಇಲ್ಲ. ಯಾಕೆ ಬೆಳಗ್ಗೆ ಹೊತ್ತು 2 ಬಳಸ್ತಿದ್ದೀನಿ ಅಂತಂದ್ರೆ, ಒಂದು 2 ದಿನ ಬಳಸ್ತೀನಿ ಆ್ಯಂಡ್ ಒಂದು ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿ ಮೇಲೆ ಇಟ್ಬಿಟ್ಟು, ಬಿಸಿಲಿರೋ ದಿನ ಇಟ್ಬಿಟ್ಟು ಕಂಪ್ಲೀಟ್ ಬಿಸಿಲಿಗೆ ಒಣಗ್ಲಿ. ಯಾಕಂತಂದ್ರೆ ಮಗು ಉಷಿ ಮಾಡಿರೋದೆಲ್ಲ ಸ್ಮೆಲ್ ಇರುತ್ತೆ, ಒಂಥರ ತೇವಾಂಶ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಈ 2 ದಿನ ಆದ್ಮೇಲೆ ತಿರ್ಗಾ ಅದನ್ನ ತಗೊಂಡು ಅದೊಂದು 2 ದಿನ ಬಳಸಿ ಇನ್ನೊಂದ್ ದಿನ ಆ ರೀತಿ. ಸೊ ಆ ರೀತಿ ಸ್ವಿಚ್ ಮಾಡ್ಕೊಳ್ತಿರೋದ್ರಿಂದ ಏನು ಪ್ರಾಬ್ಲಮ್ ಆಗಿಲ್ಲ ನನ್ಗೂನು. ಪಾಪ ಬಮ್ ಸುಟ್ಟೋಗ್ಬಿಟ್ಟಿತ್ತು ಪಾಪ. ಅಲ್ಲಜ್ಜಿನಿ ಹೆಂಗಪ್ಪ ಸುಟ್ಟೋಗಿತ್ತು ಪಾಪಂಗೆ ಬಮ್ಮು ಅವತ್ತು ಹಿಂದಗಡೆಯಲ್ಲಿ ಸುಟ್ಟಿತ್ತಲ್ಲ ಪಾಪಂಗೆ, ಲಿಟ್ಟಿಲೆಗೆ. ಅಂದ್ರೆ ಗಾಯ ಆಗಿತ್ತಲ್ಲ, ನಾನು ಹಿಂಗೆ ತೋರ್ಸಿದ್ನಲ್ಲ ಅವತ್ತು. ಸುಟ್ಟಿತ್ತು ಅಂದ್ರೆ ಶೀಸ್ ಲಿಟ್ರಲಿ ಬೆಂಕಿ ಪಟ್ನ ಸುಟ್ಟೋದನ್ನ ಇಮ್ಯಾಜಿನ್ ಮಾಡ್ಕೊಳ್ತಿದ್ದಾರೆ. ಹಂಗಲ್ಲ ಪಾಪ, ಗಾಯ ಆಗಿತ್ತು ಅವ್ರಿಗೆ ಪಾಪ ಅಲ್ಲ. ನಾನು ಆಮೇಲೆ ಹೇಳ್ತೀನಿ ಬಿಡಿ ಹೆಂಗೆ ಅಂತ. ಸೊ ಈ ಒಂದು ಎಲ್ಲ ಟಿಪ್ಸ್ನ ಫಾಲೋ ಮಾಡಿ. ಆ್ಯಂಡ್ ಪ್ಲೀಸ್ ಡೋಂಟ್ ಯೂಸ್ ಡೈಪರ್ಸ್. ಯಾಕಂತಂದರೆ ಡೈಪರ್ಸು ಇಕೋ ಫ್ರೆಂಡ್ಲಿ ಅಲ್ಲ, ಅದು ಏನು ಬಯೋಡಿಗ್ರೇಡಬಲ್ ಅಲ್ಲ, ಅದು ಡಿಸಾಲ್ವ್ ಆಗಲ್ಲ. ಆ ಒಂದು ಪ್ಲಾಸ್ಟಿಕ್ ಐಟಮ್ ಏನಿರುತ್ತೆ ಅದೆಲ್ಲ ನಮ್ಮ ನೇಚರ್ಗೆ ಒಳ್ಳೇದಲ್ಲ. ಆ್ಯಂಡ್ ಆಲ್ಸೋ ಕಾಸ್ಟ್ ಇಸ್ ಆಲ್ಸೋ ವೆರಿ ಹೈ. ಈಗಿನ ಡೈಪರ್ಸು ದಿನಕ್ಕಿಲ್ಲ ಅಂತಂದ್ರೂ 4-5 ಬಳಸಬೇಕಾಗತ್ತೆ. ಕಾಸ್ಟ್ ಏನೋ ಬಿಡಿ, ಏನೋ ಕೊಟ್ಬಿಡೋಣ, ತೊಗೊಂಡು ಬಂದ್ಬಿಡೋಣ. ಬಟ್ ಮಗುಗೆ ಎಷ್ಟಂತ ಅದು ಸಫಕೇಶನ್ ಆಗಿರುತ್ತೆ. ನಮಗೇನೆ ಸ್ಯಾನಿಟರಿ ಪ್ಯಾಡ್ಸ್ನೆಲ್ಲ ಬಳಸುವಾಗ ಎಷ್ಟು ಹಿಂಸೆ ಆಗುತ್ತೆ, ಇರಿಟೇಷನ್ ಆಗುತ್ತೆ, ಒಂಥರ ಬರ್ನಿಂಗ್ ಸೆನ್ಸೇಷನ್ ಆಗುತ್ತೆ. ಮಕ್ಳಿಗೂ ಅದೇ ರೀತಿ ಆಗುತ್ತೆ ಅಲ್ಲ. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಟು.
ಸೊ ಇದನ್ನು ಈ ರೀತಿ ಮೇಂಟೈನ್ ಮಾಡಿದ್ರೆ ಯು ಕ್ಯಾನ್ ಡೆಫಿನೆಟ್ಲಿ ಮೇಂಟೈನ್. ಆ್ಯಂಡ್ ಬಟ್ಟೆ ಒಗೆಯೋದು ಕಷ್ಟ ಆಗಲ್ವಾ ಅಂತಂದರೆ ಆಬ್ವಿಯಸ್ಲಿ ಕಷ್ಟ ಆಗುತ್ತೆ. ನಾವು ಮುಂಚೆ ಬಟ್ಟೆ ಒಗೆಯೋದಕ್ಕೆ ಕರೆಸ್ತಿದ್ವಿ ಅಲ್ವಾ, ಸೊ ಅವರು ಸ್ಟಾಪ್ ಮಾಡಿಬಿಟ್ರು. ಯಾಕೆ ಸ್ವಲ್ಪ ಬಟ್ಟೆ ಇರುತ್ತೆ ನಿಮ್ಮದು, ಅಷ್ಟಕ್ಕೆ ಬರೋಕ್ಕಾಗಲ್ಲ. ಇನ್ನೊಂದು ನಮ್ಮದು ರೋಡ್ ಫುಲ್ಲು ಅಪ್ಪಿದೆ, ಡೆಡ್ ಎಂಡ್ ಮನೆ, ಸೊ ಅಷ್ಟು ದೂರ ಹತ್ತಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ ಅಂತಂದರು. ಪ್ರತಿದಿನ ನಾನೇ ಸ್ನಾನ ಮಾಡುವಾಗ ಬಿಸಿನೀರು ಎನಿವೇ ಇರುತ್ತಲ್ಲ ಸ್ನಾನ ಮಾಡುವಾಗ ಸೋಲಾರಲ್ಲಿ, ಸೊ ವಾಶ್ ಮಾಡಿಬಿಡ್ತೀನಿ. ಸೊ ಕ್ರುಬಿ ಒಣಗಾಕ್ತಾರೆ, ಸೊ ಅವರೇ ತೊಗೊಂಡು ಬಂದು ಒಳಗಡೆ ಕೊಡ್ತಾರೆ. ನಾನು ಅದನ್ನು ಫೋಲ್ಡ್ ಮಾಡಿಕೊಂಡು ಒಳಗಡೆ ಇಟ್ಕೊಳ್ತೀನಿ. ಸೊ ಇಷ್ಟೇ. ಸೊ ನೀವು ಟಿಪ್ಸ್ನ ಫಾಲೋ ಮಾಡಿ. ನಿಮ್ಗೆ ಒಂದು 2 ದಿನ 3 ದಿನ ಕಷ್ಟ ಅನಿಸುತ್ತೆ, ಆಮೇಲೆ ಇಟ್ಸ್ ಈಸಿ, ಸಿಂಪಲ್ ಆಗಿಬಿಡುತ್ತೆ. ಸೊ ನಿಮಗೆ ಎಷ್ಟೋ ಸಮಾಧಾನ ಇರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಈ ಡೈಪರ್ ಅನ್ನೋದು ಅಡಿಕ್ಷನ್ ಆಗಿರೋದ್ರಿಂದ ಹೆಂಗಪ್ಪ ಹೊರಗಡೆ ಬರೋದು ಆಗುತ್ತಾ ಅಂತ ಯೋಚನೆ ಇರುತ್ತೆ. ಸೊ ಇಫ್ ಯು ಸ್ಟಾರ್ಟ್ ಟು ಸ್ವಿಚ್ ಟು ದಿಸ್, ಇಟ್ ವಿಲ್ ಬಿ ರಿಯಲಿ ಈಸಿ ಐ ಆಮ್ ಟೆಲಿಂಗ್ ಯು. ಬಿಕಾಸ್ ನಾನು ಇದನ್ನು ಅದಿತಿಗೂ ಫಾಲೋ ಮಾಡಿದೆ, ಇವನ್ ಲಿಟ್ರಲಿ ಐ ಆಮ್ ಫಾಲೋಯಿಂಗ್ ವಿತ್. ಎಸ್, ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಮಾಡ್ಕೊಳ್ಳಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೂತಿ ನೋಡಿ ಹೆಂಗಾಗ್ಬಿಟ್ಟೈತೆ, ಗೋಪಿ ಕೃಷ್ಣ ಆಗ್ಬಿಟ್ಟವನೆ.